ನಮಸ್ಕಾರ ವೀಕ್ಷಕರೇ. 144 ವರ್ಷಗಳಿಗೊಮ್ಮೆ ಬರೋ ಮಹಾಕುಂಭಮೇಳ ಪ್ರಯಾಗರಾಜದಲ್ಲಿ ಅಂತಿಮ ಹಂತವನ್ನ ತಲುಪ್ತಾ ಇದೆ. ಆರಂಭದಲ್ಲಿ ಬಂದ ಟೀಕೆ ಟಿಪ್ಪಣಿಗಳಿಗೆಲ್ಲ ಯೋಗಿ ಹಲವು ಬಾರಿ ಪ್ರತ್ಯುತ್ತರವನ್ನ ನೀಡಿದ್ದಾಗಿದೆ. ಈಗ ಸೆಷನ್ನಲ್ಲಿ ಮತ್ತೊಮ್ಮೆ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಬಿಸಿ ಮುಟ್ಟಿಸಿದ್ದಾರೆ. ಸನಾತನ ಧರ್ಮ ಐತಿಹಾಸಿಕ ಕುಂಭಮೇಳ ಯಾರ್ಯಾರಿಗೆ ಹೇಗೆ ಕಾಣಿಸ್ತು ಅನ್ನೋದನ್ನ ಯೋಗಿ ಹೇಳ್ತಾ ಇದ್ದ ಹಾಗೆ ವಿಪಕ್ಷ ನಾಯಕರಿಗೆ ಬಟ್ಟೆಯಲ್ಲಿ ಸುತ್ತಿ ಹೊಡೆದಂತಾಗಿದೆ. ಇನ್ನೊಂದೆಡೆ ವಿವಾದಿತ ಸಂಬಲ್ ಕುರಿತಂತೆ ಯೋಗಿ ಸರ್ಕಾರ ಮಹತ್ವದ ಮಾಹಿತಿಯೊಂದನ್ನ ಸುಪ್ರೀಂ ಕೋರ್ಟ್ಗೆ ನೀಡಿದೆ. ಇದು ಎದುರಾಳಿಗಳಿಗೆ ಚೆಕ್ ಮೇಟ್ ಮಾಡಿದಂತಾಗಿದೆ. ಇತ್ತ ಭಾರತ ಸರ್ಕಾರದ ರಾಷ್ಟ್ರೀಯ ಭದ್ರತಾ ಕಾರ್ಯದರ್ಶಿ ಅಜಿತ್ ದೋವಲ್ ಬಾಂಗ್ಲಾಗೆ ವಿಸಿಟ್ ಕೊಟ್ಟಿದ್ದಾರೆ. ಅಲ್ಲಿರೋ ಅಲ್ಪಸಂಖ್ಯಾತರ ರಕ್ಷಣೆ ವಿಚಾರ ಸಂಬಂಧ ವಿಸಿಟ್ ಕೊಟ್ಟಿರೋದು ದೊಡ್ಡ ಮೆಸೇಜ್ ಒಂದನ್ನ ಪಾಸ್ ಮಾಡಿದಂತೆ ಆಗ್ತಾ ಇದೆ. ಮತ್ತೊಂದೆಡೆ ದೆಹಲಿ ವಿಧಾನಸಭೆಯ ನೂತನ ಸ್ಪೀಕರ್ ವಿಜೇಂದರ್ ಗುಪ್ತಾ ಆಪ್ ಶಾಸಕರಿಗೆ ಬಿಸಿ ಮುಟ್ಟಿಸಿ ಸೇಡು ತೀರಿಸಿಕೊಂಡಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಕುಂಭ ಮೇಳದ ಯಶಸ್ಸು ಕೆಲವರನ್ನ ತುಂಬಾನೇ ಡಿಸ್ಟರ್ಬ್ ಮಾಡಿದೆ ಅನ್ನೋದನ್ನ ಭಾರತೀಯರು ನೋಡಿದ್ದಾರೆ. ಅದು ಯಾರ್ಯಾರು ಅನ್ನೋದನ್ನ ಕೂಡ ಹೊಸದಾಗಿ ಹೇಳೋ ಅವಶ್ಯಕತೆ ಇಲ್ಲ ಅನ್ನೋದು ಗೊತ್ತಿರೋದೆ. ಒಂದು ಕಾಲ ಇತ್ತು, ಹಿಂದೂ ಧರ್ಮದ ಬಗ್ಗೆ ಯಾರು ಏನೇ ಮಾತನಾಡಿದ್ರು ಯಾರಿಂದಲೂ ಯಾವ ರಿಯಾಕ್ಷನ್ಗಳು ಬರ್ತಾ ಇರಲಿಲ್ಲ. ಹೋಗ್ಲಿ ಬಿಡಿ ಅಂತ ಸುಮ್ಮನಾಗ್ತಾ ಇದ್ರು. ಈ ತರ ಸುಮ್ಮನಾಗಿದ್ದಕ್ಕೆ ಹಿಂದೂ ಧರ್ಮದ ವಿರುದ್ಧ ಮಾತನಾಡೋದೇ ಜಾತ್ಯತೀತತೆ ಅನ್ನೋ ಹಾಗಾಯ್ತು. ಇವತ್ತಿಗಾದ್ರೂ ಅಷ್ಟೇ ಅರ್ಧಂಬರ್ಧ ತಿಳುವಳಿಕೆ ಇರೋ ಸ್ವಯಂ ಘೋಷಿತ ಬುದ್ಧಿವಂತರಿಗೆ ತಮ್ಮ ಸ್ವಂತ ಧರ್ಮದ ಬಗ್ಗೆ ಅದೇನೋ ಒಂಥರ ಅಸಮಾಧಾನ. ಇವರನ್ನ ಹೀಗೆ ಬಿಟ್ರೆ ಮುಂದಿನ ಜನರೇಷನ್ ಹಾಳು ಮಾಡ್ತಾರೆ ಅಂತ ಕೆಲ ನಾಯಕರು ಎಚ್ಚೆತ್ತುಕೊಂಡಿದ್ದಾರೆ. ಈ ಪೈಕಿ ಮೊದಲ ಸಾಲಲ್ಲಿರೋ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಹಾಗೂ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಕುಂಭ ಮೇಳ ವಿರೋಧಿಗಳಿಗೆ ಮತ್ತೊಂದು ಹೊಡೆತ ಕೊಟ್ಟಿದ್ದಾರೆ. ಈ ಬಾರಿ ಕೊಟ್ಟಿರೋ ಹೊಡೆತ ಹೇಗಿದೆ ಅಂದ್ರೆ, ಒಂದು ಸ್ವಲ್ಪನಾದ್ರೂ ಮರ್ಯಾದೆ ಇದ್ರೆ ಮತ್ತೆ ಯಾವತ್ತೂ ಸನಾತನ ಧರ್ಮದ ಬಗ್ಗೆ ಕೆಟ್ಟದಾಗಿ ಮಾತಾಡಲ್ಲ ಅಂತ ಜನರು ಹೇಳ್ತಾ ಇದ್ದಾರೆ. ಕುಂಭಮೇಳದಲ್ಲಿ ಅದು ಕಾಣಿಸ್ತು, ಇದು ಕಾಣಿಸ್ತು, ಹಾಗಾಯ್ತು ಹೀಗಾಯ್ತು ಅಂದವರನ್ನ ಉದ್ದೇಶಿಸಿ ಮಾತನಾಡಿರೋ ಯೋಗಿ ಯಾರಿಗೆ ಏನು ಕಾಣಿಸ್ತು ಅನ್ನೋದನ್ನ ಸವಿವರವಾಗಿ ಹೇಳ್ತಾ ಹೋಗ್ತಾರೆ. ಮಹಾಕುಂಭದಲ್ಲಿ ಹದ್ದುಗಳಿಗೆ ಶವಗಳು ಕಾಣಿಸಿದ್ವು, ಹಂದಿಗಳಿಗೆ ಕೊಳಚೆ ಕಾಣಿಸ್ತು, ನಂಬಿಕೆ ಇಟ್ಟು ಬಂದವರಿಗೆ ಆಶೀರ್ವಾದ ಸಿಕ್ತು, ಭಕ್ತರಿಗೆ ಅವರ ದೇವರು ಕಾಣಿಸಿದ, ಉದ್ಯಮಿಗಳು ಹಾಗೂ ವರ್ತಕರಿಗೆ ಬಿಸ್ನೆಸ್ ಆಯ್ತು, ಬಡವರಿಗೆ ಉದ್ಯೋಗ ಸಿಕ್ತು, ಜನಸಾಮಾನ್ಯರಿಗೆ ದಯೆ ಪಾಲಿಸಿದಂತಾಯ್ತು, ಯಾತ್ರಾರ್ಥಿಗಳಿಗೆ ಅವರಿಗೆ ಬೇಕಾದ ಸೌಲಭ್ಯಗಳು ಸಿಕ್ಕಿಬಿಟ್ವು ಅಂತ ಹೇಳಿದ್ರು. ಅಲ್ಲಿಗೆ ಮೆಸೇಜ್ ಇಸ್ ಕ್ಲಿಯರ್ ಅನ್ನೋ ಹಾಗಾಯ್ತು. ಯೋಗಿ ಹೇಳಿದ ವಾಕ್ಯಗಳಲ್ಲಿ ಯಾರು ಯಾವ ಕ್ಯಾಟಗರಿಗೆ ಸೇರ್ತಾರೆ ಅನ್ನೋದನ್ನ ಒಂದು ನಿಮಿಷ ಯೋಚಿಸಿದ್ರೆ ಗೊತ್ತಾಗುತ್ತೆ. ಯೋಗಿ ಹೇಳಿದ ಮಾತುಗಳು ಎಲ್ಲಾ ಕಡೆ ವೈರಲ್ ಆಗ್ತಾ ಇದ್ದು ವಿಪಕ್ಷ ನಾಯಕರು ಫುಲ್ ಸೈಲೆಂಟ್ ಆಗಿದ್ದಾರೆ. ಅಂದ್ಹಾಗೆ ಮಹಾಕುಂಭದ ವಿರುದ್ಧ ಮಾತನಾಡೋದು ಒಂದು ವ್ಯವಸ್ಥಿತ ಪ್ರೊಪಾಗಾಂಡ. ಸೌಲಭ್ಯ ಸರಿ ಇಲ್ಲ ಅಂತ ದೂರಿದ್ರು, ಅಲ್ಲಿಗೆ ಹೋಗಿ ಬಂದವರು ಅಸಲಿ ವಿಚಾರವನ್ನ ಬಿಚ್ಚಿಟ್ರು. ಜನಾನೇ ಹೋಗ್ತಾ ಇಲ್ಲ ಅಂದ್ರು, ಅಲ್ಲಿನ ಫೋಟೋಗಳು ಇದೆಲ್ಲದಕ್ಕೂ ಉತ್ತರ ಕೊಡ್ತು. ಕಾಲ್ ತುಳಿತ ಆಗಿದೆ, ಇದಕ್ಕೆ ಯುಪಿ ಸರ್ಕಾರ ಹೊಣೆ ಅಂದ್ರು. ಕೋಟ್ಯಂತರ ಜನ ಸೇರೋ ಜಾಗದಲ್ಲಿ ತಕ್ಕ ಮಟ್ಟಿಗೆ ಎಲ್ಲಾ ವ್ಯವಸ್ಥೆ ಇದ್ರು, ಇದು ಅಚಾನಕ್ ಆಗಿ ಆಗಿದ್ರಿಂದ ಭಾರತೀಯರು ಯಾರು ಅದನ್ನ ದೂರೋದಕ್ಕೆ ಹೋಗ್ಲಿಲ್ಲ. ಕುಂಭಮೇಳಕ್ಕೆ ಅನಾವಶ್ಯಕ ಖರ್ಚು ಮಾಡಿದ್ರು ಅಂತ ದೂರಿದ್ರು. ಆದ್ರೆ ಅದೇ ಕುಂಭಮೇಳದಿಂದ 3 ಲಕ್ಷ ಕೋಟಿ ಆದಾಯ ಬರ್ತಾ ಇದ್ದ ಹಾಗೆ ಸೈಲೆಂಟ್ ಆದ್ರು. ಸನಾತನ ಧರ್ಮವನ್ನ ಎಲ್ಲಾ ಆಯಾಮದಲ್ಲೂ ಟಾರ್ಗೆಟ್ ಮಾಡ್ತಾ ಇರೋದು ತುಷ್ಟೀಕರಣಕ್ಕೆ ಹಾಗೂ ಓಲೈಕೆ ರಾಜಕಾರಣಕ್ಕೆ ಅನ್ನೋದು ಗೊತ್ತಿರೋದೆ. ಆದ್ರೆ ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಏನು ಗೊತ್ತಾ? ಮುಸ್ಲಿಮರಾಗ್ಲಿ, ಕ್ರಿಶ್ಚಿಯನ್ನರಾಗ್ಲಿ ಅಥವಾ ಇತರೆ ಯಾವ ಧರ್ಮದವರು ಕೂಡ ಕುಂಭಮೇಳದ ಬಗ್ಗೆ ಹೆಚ್ಚು ನೆಗೆಟಿವ್ ಆಗಿ ಮಾತಾಡ್ತಾ ಇಲ್ಲ. 99% ಟೀಕೆಗಳು ಬರ್ತಾ ಇರೋದು ಹಿಂದೂ ಧರ್ಮದಲ್ಲಿ ಹುಟ್ಟಿರೋ ರಾಜಕೀಯ ನಾಯಕರಿಂದಲೇ. ಇಂಥವರನ್ನ ಆರಿಸಿರೋರಿಗೆ ಬುದ್ಧಿ ಇರಬೇಕು ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಇನ್ನೊಂದೆಡೆ ಯೋಗಿ ಇತ್ತ ಸಂಬಲ್ ವಿಚಾರದಲ್ಲೂ ಖಡಕ್ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಸಂಬಲ್ನಲ್ಲಿ ಸರ್ವೆ ವೇಳೆ ನಡೆದ ಗಲಭೆ ಕೊನೆಗೆ ಯಾವೆಲ್ಲ ವಿಚಾರಗಳಿಗೆ ತಿರುಗಿ ಬಿಡ್ತು ಅನ್ನೋದು ಗೊತ್ತಿರೋದೆ. ಒಂದನ್ನ ಮುಚ್ಚಿಡೋದಕ್ಕೆ ಹೋಗಿ ಮುಚ್ಚಿಟ್ಟ 100 ವಿಷಯಗಳು ಆಚೆ ಬಂದಿದ್ದನ್ನ ಎಲ್ಲರೂ ನೋಡಿದ್ದಾಗಿದೆ. ಅದರಲ್ಲೂ ಜಮಾ ಮಸೀದಿ ಪಕ್ಕದಲ್ಲಿ ಪುರಾತನ ಬಾವಿಗಳು ಪತ್ತೆಯಾಗಿದ್ರಿಂದ ಆ ಜಾಗ ಹಿಂದೂಗಳದ್ದು ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿತ್ತು. ಈ ಜಾಗ ನಮ್ಮದು ಅಂತ ಮಸೀದಿ ಕಮಿಟಿ ಹೇಳ್ಕೊಂಡಿದ್ರಿಂದ ಈ ವಿಚಾರ ಸುಪ್ರೀಂ ಕೋರ್ಟ್ ಅಂಗಳದಲ್ಲೂ ಚರ್ಚೆ ಆಗ್ತಾ ಇದೆ. ಈಗ ಬಾವಿ ಪತ್ತೆಯಾಗಿರೋ ಜಾಗ ಯಾರಿಗೂ ಸೇರಿದಲ್ಲ, ಅದು ಸಾರ್ವಜನಿಕ ಜಾಗ ಅನ್ನೋದನ್ನ ಯೋಗಿ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ತಿಳಿಸಿದೆ. ಅದಕ್ಕೆ ಸೂಕ್ತ ದಾಖಲೆಗಳನ್ನು ಕೂಡ ಒದಗಿಸಿದೆ. ಇದು ಎದುರು ಪಕ್ಷದ ನಿದ್ದೆಗೆಡಿಸ್ತಾ ಇದೆ. ಯಾಕಂದ್ರೆ ಆ ಜಾಗವನ್ನ ಬೇರೆಯವರು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ವಿವಾದ ಆಗಿರೋದ್ರಿಂದ ಸದ್ಯಕ್ಕಂತೂ ಅದನ್ನ ವಾಪಸ್ ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಎದುರು ಪಕ್ಷದವರು ಅನ್ಕೊಂಡಿದ್ರು. ಈಗ ಬಾವಿ ಇರೋದೆಲ್ಲಿ ಅನ್ನೋದಕ್ಕೆ ದಾಖಲೆ ಸಿಕ್ಕಂತಾಗಿದೆ. ಇಷ್ಟು ಸಿಕ್ಕಿದ ಮೇಲೆ ಅಲ್ಲೇ ಪಕ್ಕದಲ್ಲಿರೋ ವಿವಾದಿತ ಕಟ್ಟಡದ ಇತಿಹಾಸ ಕೆದಕೋದು ಕಷ್ಟ ಏನಲ್ಲ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ಬೆಳವಣಿಗೆ ನಡೀಬಾರದು ಅಂತ ಇದನ್ನ ತಡೆಯೋದಕ್ಕೂ ಕೂಡ ಸಾಕಷ್ಟು ಪ್ರಯತ್ನಗಳು ನಡೆದಿದ್ವು.
ಪುರಾತನ ಬಾವಿಗಳ ಬಗ್ಗೆ ಅಧ್ಯಯನ ನಡೆಸಬಾರದು ಅಂತ ಕಾನೂನಿನ ಮೂಲಕ ಆದೇಶ ತರಿಸೋದಕ್ಕೆ ವಿವಾದಿತ ಕಟ್ಟಡದ ಕಮಿಟಿಯವರು ಬಹಳ ಪ್ರಯತ್ನವನ್ನ ಪಡ್ತಾ ಇದ್ರು. ಇನ್ನೊಂದೆಡೆ ಭಾರತೀಯ ಪುರಾತತ್ವ ಇಲಾಖೆ ಬಳಿ ನಮ್ಮ ಕಟ್ಟಡವನ್ನ ದುರಸ್ತಿ ಮಾಡಬೇಕು, ಪರ್ಮಿಷನ್ ಕೊಡಿ ಅಂತ ಮನವಿ ಮಾಡಿದ್ರು. ಆದರೆ ಪುರಾತತ್ವ ಇಲಾಖೆ ಪರ್ಮಿಷನ್ ಕೊಟ್ಟಿರಲಿಲ್ಲ. ಒಂದು ವೇಳೆ ಅನುಮತಿ ಸಿಕ್ಕಿದ್ರೆ ಅಲ್ಲಿನ ಸಾಕ್ಷಿಗಳನ್ನ ಮಾಯ ಮಾಡಿ ದುರಸ್ತಿ ನೆಪದಲ್ಲಿ ಬಾವಿಗಳನ್ನ ತೆರವು ಮಾಡೋ ಕೆಲಸ ಆಗ್ತಾ ಇತ್ತು ಅಂತಲೂ ಹೇಳಲಾಗಿದೆ. ಇನ್ನೊಂದೆಡೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಬಾಂಗ್ಲಾಗೆ ವಿಸಿಟ್ ಕೊಟ್ಟಿದ್ದಾರೆ. ವಿವೇಕಾನಂದ ಇಂಟರ್ನ್ಯಾಷನಲ್ ಫೌಂಡೇಶನ್ ವತಿಯಿಂದ ಬಾಂಗ್ಲಾದಲ್ಲಿ ಆಯೋಜಿಸಿರೋ ಎಕ್ಸಿಬಿಷನ್ ಹಿನ್ನೆಲೆ ಈ ಭೇಟಿ ಅನ್ನೋದು ರಿವೀಲ್ ಆಗಿದೆ. ಅಂದಹಾಗೆ ಈ ಎಕ್ಸಿಬಿಷನ್ ನ ವಿಷಯವೇ ಸಿಸ್ಟಮಿಕ್ ಡಿಸ್ಕ್ರಿಮಿನೇಷನ್ ಅಂಡ್ ವೈಲೆನ್ಸ್ ಫೇಸ್ಡ್ ಬೈ ರಿಲಿಜಿಯಸ್ ಅಂಡ್ ಎಥ್ನಿಕ್ ಮೈನಾರಿಟೀಸ್ ಇನ್ ಬಾಂಗ್ಲಾದೇಶ್. ಅಂದ್ರೆ ಬಾಂಗ್ಲಾದಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲೆ ನಡೀತಾ ಇರೋ ಶೋಷಣೆ ಹಾಗೂ ಹಿಂಸಾಚಾರದ ಬಗ್ಗೆ. ಅಲ್ಲಿಗೆ ಈ ವಿಸಿಟ್ ನಿಂದ ಮುಂದೆ ಏನಾಗ್ಬೋದು ಅನ್ನೋದರ ಐಡಿಯಾ ಸಿಗ್ತಾ ಇದೆ. ಪ್ರಪಂಚದಾದ್ಯಂತ ಎಡ ಅಥವಾ ದೇಶದ್ರೋಹಿ ಇಕೋಸಿಸ್ಟಮ್ ವರ್ಕ್ ಆಗೋದೇ ಹೀಗೆ. ಉದಾಹರಣೆಗೆ ಇಸ್ರೇಲ್ ಹಾಗೂ ಹಮಾಸ್ ನಡುವೆ ಯುದ್ಧ ಆಯ್ತು ಅಂದ್ರೆ ಹಮಾಸ್ ಉಗ್ರರ ಪೈಕಿ ಸತ್ತವರ ಹಾಗೂ ಚೆಲ್ಲಾಪಿಲ್ಲಿಯಾಗಿ ಬಿದ್ದವರು ಅಲ್ಲೇ ಸುತ್ತಮುತ್ತ ಇರೋ ಮಕ್ಕಳ ಫೋಟೋವನ್ನ ತೆಗೆಯೋದು, ಅದನ್ನ ಎಲ್ಲಾ ಪೇಪರ್ಗಳು ಮಾಧ್ಯಮಗಳಲ್ಲಿ ಹರಿಬಿಡೋದು, ಆಮೇಲೆ ಮಾನವೀಯತೆಯ ಪಾಠ ಮಾಡೋದು. ಪ್ರಪಂಚ ಜ್ಞಾನ ಇಲ್ಲದವರು ಹಾಗೂ ಅರ್ಧಂಬರ್ಧ ತಿಳ್ಕೊಂಡಿರುವವರು ಈ ಫೋಟೋ ಹಾಗೂ ಲೇಖನಗಳನ್ನ ನೋಡಿ ಇಸ್ರೇಲ್ ಎಂತ ಪರಮಪಾಪಿ ಅಂತ ದನಿ ಏರಿಸ್ತಾ ಹೋಗ್ತಾರೆ. ಆದ್ರೆ ಇಸ್ರೇಲ್ ಯಾಕೆ ಅವರ ಮೇಲೆ ಅಟ್ಯಾಕ್ ಮಾಡಿತು, ಅಟ್ಯಾಕ್ ಮಾಡೋ ಪರಿಸ್ಥಿತಿ ಅವರಿಗೆ ಬಂದಿದ್ಯಾಕೆ, ಉಗ್ರರಿಂದ ಇಸ್ರೇಲ್ಗೆ ಆದ ನಷ್ಟ ಏನು ಅನ್ನೋದನ್ನ ಹೇಳೋದೇ ಇಲ್ಲ. ಈಗ ಬಾಂಗ್ಲಾ ಎಕ್ಸಿಬಿಷನ್ ಯಾಕೆ ಮುಖ್ಯ ಆಗುತ್ತೆ ಅಂದ್ರೆ ಅಲ್ಲಿ ಸಂಗ್ರಹಿಸಿರೋ ಮಾಹಿತಿಗಳು, ಫೋಟೋಗಳು ಜಗಜ್ಜಾಹೀರಾಗುತ್ತವೆ. ಬಾಂಗ್ಲಾ ವಿರುದ್ಧ ಜಾಗತಿಕ ಮಟ್ಟದಲ್ಲಿ ಆಕ್ಷನ್ ತೆಗೆದುಕೊಳ್ಳಲೇಬೇಕು ಅನ್ನೋ ಪರಿಸ್ಥಿತಿ ತಂದೊಡ್ಡುತ್ತೆ. ಈಗಾಗಲೇ ಅಮೆರಿಕ ಅನುದಾನವನ್ನ ಬಂದ್ ಮಾಡಿದ್ದು ದೊಡ್ಡ ಹೊಡೆತ ಕೊಟ್ಟಂತಾಗಿದೆ. ಇಂತಹ ಸೂಕ್ಷ್ಮ ವಿಚಾರಗಳೆಲ್ಲ ರಿವೀಲ್ ಆಗ್ತಾ ಹೋದಷ್ಟು ಯುಎಸ್ ಸರ್ಕಾರಕ್ಕೆ ಆಯುಷ್ಯ ಕಮ್ಮಿ ಆಗ್ತಾನೆ ಹೋಗುತ್ತೆ. ಅಲ್ಲದೆ ಭಾರತದಲ್ಲಿ ಇಮಿಗ್ರೇಷನ್ ಲಾ ತರೋ ಪ್ರಕ್ರಿಯೆ ನಡೀತಾ ಇದೆ. ಈ ಹೊತ್ತಲ್ಲಿ ಅಜಿತ್ ದೋವಲ್ ವಿಸಿಟ್ ಬೇರೆ ಏನಾದ್ರೂ ದೊಡ್ಡ ಪ್ಲಾನ್ ಇರಬಹುದು ಅಂತ ಅಂದಾಜಿಸುವಂತೆ ಮಾಡ್ತಾ ಇದೆ. ಇನ್ನು ಇತ್ತ ದೆಹಲಿಯಲ್ಲಿ ಬಿಜೆಪಿ ಸರ್ಕಾರ ತಲೆ ಎತ್ತಿದ್ದು ಆಮ್ ಆದ್ಮಿ ನಾಯಕರ ಎದೆ ನಡುಗಿಸೋ ಕೆಲಸಗಳಾಗ್ತಾ ಇದೆ. ಒಂದು ಕಡೆ ಕೇಜ್ರಿವಾಲ್ ಮಾಡಿದ್ದ ಡ್ಯಾಮೇಜ್ ಗಳನ್ನೆಲ್ಲ ಸರಿಪಡಿಸೋ ಕೆಲಸ ಆಗ್ತಾ ಇದ್ರೆ, ಇನ್ನೊಂದು ಕಡೆ ವಿಧಾನಸಭೆಯಲ್ಲಿ ಆಪ್ ನಾಯಕರಿಗೆ ಸ್ಪೀಕರ್ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ದೆಹಲಿ ವಿಧಾನಸಭೆಯ ಸ್ಪೀಕರ್ ವಿಜೇಂದರ್ ಗುಪ್ತಾ ಆಪ್ನ 12 ಸದಸ್ಯರನ್ನ ಒಂದು ದಿನದ ಮಟ್ಟಿಗೆ ಸಸ್ಪೆಂಡ್ ಮಾಡಿ ಆಚೆ ಕಳಿಸಿದ್ದಾರೆ. ಎಲ್ಲಾ ರಾಜ್ಯಗಳ ವಿಧಾನಸಭೆಯಲ್ಲಿ ಇದು ಕಾಮನ್, ಇದರಲ್ಲೇನು ವಿಶೇಷ ಅಂತ ಅನ್ನಿಸ್ಬೋದು. ಆದರೆ ಈ ಹಿಂದೆ ಬಿಜೆಪಿಯಿಂದ ವಿಪಕ್ಷ ನಾಯಕ ಆಗಿದ್ದ ವಿಜೇಂದರ್ ಗುಪ್ತಾ ಅವರನ್ನ ಮಾರ್ಷಲ್ ಬಿಟ್ಟು ಎಳೆದು ಆಚೆ ಹಾಕೋದಕ್ಕೆ ಆಮ್ ಆದ್ಮಿ ಆದೇಶ ಕೊಟ್ಟಿತ್ತು. ಅವರನ್ನ ದರ ಎಳೆದು ಆಚೆ ಹಾಕಿದ್ದ ವಿಡಿಯೋಗಳು ವೈರಲ್ ಆಗಿದ್ವು. ಕಾಲ ಯಾವಾಗ್ಲೂ ಒಂದೇ ತರ ಇರೋದಿಲ್ಲ ಅನ್ನೋ ಹಾಗೆ ಈಗ ಇದಕ್ಕೆ ರಿವೆಂಜ್ ತೆಗೆದುಕೊಂಡಂತಾಗಿದೆ. ರಿಸಲ್ಟ್ ನಲ್ಲಿ ವಿಜೇಂದರ್ ಗುಪ್ತಾ ಗೆದ್ದಾಗ್ಲೇ ಈ ವಿಚಾರ ಹೈಲೈಟ್ ಆಗಿತ್ತು. ಈಗ ಇನ್ನೂ ವೈರಲ್ ಆಗ್ತಾ ಇದೆ. ಒಟ್ನಲ್ಲಿ ಬಿಜೆಪಿ ವಿಪಕ್ಷಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಹೊಡೆತಗಳನ್ನ ಕೊಡ್ತಾನೇ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.